ವೀಕ್ಷಕರೇ, ಸಾಗರ ನಾವು ಎಲ್ಲರೂ ಅದನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಯಾರು? ಭೂಮಿಯ ಶೇಕಡ 70ರಷ್ಟು ಭಾಗವನ್ನು ಆವರಿಸಿಕೊಂಡಿರುವ ಈ ನೀಲಿ ಬಣ್ಣ ಜಗತ್ತು ಇನ್ನೂ ನಮಗೆ ಪೂರ್ತಿಯಾಗಿ ತಿಳಿದಿಲ್ಲ. ಮನುಷ್ಯನು ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ, ಆದರೆ ಸಾಗರದ ಆಳದ ಶೇಕಡ 80ರಷ್ಟು ಭಾಗ ಇನ್ನೂ ಅನ್ವೇಷಣೆಯಾಗಿಲ್ಲ ಅನ್ನೋದನ್ನು ನಂಬಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಅದು ದೀಪವಾಗಿ ಬೆಳಗುತ್ತದೆ, ಮಿಲ್ಕಿ ಸೀ ಆಗಿ. ಕೆಲವೊಮ್ಮೆ ಭೀಕರ ಶಬ್ದಗಳನ್ನು ಹೊರಡಿಸುತ್ತದೆ, ದ ಬ್ಲೂಪ್ ಆಗಿ. ನಾವೆಲ್ಲರೂ ಸಾಗರವನ್ನು ನೋಡುತ್ತೇವೆ, ಆದರೆ ಅದರೊಳಗಿನ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಈಗಲೂ ದೂರದಲ್ಲಿದ್ದೇವೆ. ಈ ವಿಡಿಯೋದಲ್ಲಿ ನೀವು ಕೇಳಲಿರುವ ಕಥೆಗಳು ನಿಮಗೆ ಸಾಗರದ ಬಗ್ಗೆ ನವೀನ ದೃಷ್ಟಿಕೋನ ನೀಡುತ್ತವೆ ಮತ್ತು ಬಹುಶಃ ನಿಧಾನವಾಗಿ ಅದರೊಳಗಿನ ರಹಸ್ಯದ ಬಾಗಿಲನ್ನು ತೆರೆದಿತು. ವೀಕ್ಷಕರೇ, ತಮಗೆಲ್ಲರಿಗೂ ಎನ್ಆರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಿಲ್ಕಿ ಸೀ ಎಂದರೆ ಸಾಗರದ ನೀರು ರಾತ್ರಿಯ ಸಮಯದಲ್ಲಿ ಹಗುರವಾಗಿ ಬೆಳಗುವ ಒಂದು ಪ್ರಕೃತಿಯ ಅದ್ಭುತ ಘಟನೆ. ಇದನ್ನು ಇತಿಹಾಸದಲ್ಲಿ ಮೊದಲ ಬಾರಿಗೆ ದಾಖಲಿಸಿದ್ದು 1600 ದಶಕದಲ್ಲಿಯೇ. ಆದರೆ ವೈಜ್ಞಾನಿಕವಾಗಿ ಗಮನ ಸೆಳೆದಿದ್ದು 19ನೇ ಶತಮಾನದಲ್ಲಿ. ನೌಕೆ ಸವಾರರು, ಪ್ರವಾಸಿಗರು ಮಂಗಳವಾರ ರಾತ್ರಿ ಸಾಗರದ ಮೇಲೆ ನಿಂತು ನೀಲಿ ಬಣ್ಣದ ಬದಲಿಗೆ ಹಾಲಿನಂತೆ ಚಿಂದು ಬೆಳಕು ಬೀರುವ ಸಾಗರವನ್ನು ಕಂಡು ಬೆಚ್ಚಿಬಿದ್ದರು. ಈ ಬೆಳಕು ಉಂಟಾಗುವ ತಂತ್ರಜ್ಞಾನವಿಲ್ಲದ ಕಾಲದಲ್ಲಿ ಇದನ್ನು ದೇವತೆಯ ಅದ್ಭುತ ಅಥವಾ ಭೂತದ ಕೆಲಸ ಎನ್ನಲಾಗುತ್ತಿತ್ತು. ಆದರೆ ವಿಜ್ಞಾನದ ಪ್ರಗತಿಯೊಂದಿಗೆ ಇದಕ್ಕೆ ಬಯೋಮಿಲೆಸೆನ್ಸ್ ಎಂಬ ಕಾರಣ ಗೊತ್ತಾಯಿತು. ಇದು ಕೆಲವೊಂದು ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಬೆಳಕು. ಈ ಜೀವಿಗಳು ತಮ್ಮ ದೇಹದೊಳಗಿನ ಲುಸಿಫೆರಿನ್ ಎಂಬ ರಾಸಾಯನಿಕದಿಂದ ಬೆಳಕು ಹೊರಸೂಸುತ್ತದೆ. ವಿಶೇಷವಾಗಿ ಮಿಲ್ಕಿ ಸೀ ಉಂಟು ಮಾಡುವ ಜೀವಿಗಳಲ್ಲಿ ವಿಬ್ರಿಯೋ ಹಾಲ್ಫೈ, ವಿಬ್ರಿಯೋ ಫಿಶ್ಚರಿ ಎಂಬ ಬ್ಯಾಕ್ಟೀರಿಯಾಗಳು ಪ್ರಮುಖವಾಗಿವೆ. ಇವುಗಳು ದೊಡ್ಡ ಪ್ರಮಾಣದಲ್ಲಿ ಸಾಗರದ ಮೇಲ್ಭಾಗದಲ್ಲಿ ಸೇರುವುದರಿಂದ ಸಂಪೂರ್ಣ ಪ್ರದೇಶವು ಬೆಳಗುತ್ತದೆ. ಇದನ್ನು ಪರ್ಸಿಸ್ಟೆಂಟ್ ಬಯೋಲಿಮಿನೆಸೆಂಟ್ ಇವೆಂಟ್ ಎನ್ನುತ್ತಾರೆ. 1995ರಲ್ಲಿ ಅರಬ್ ಸಮುದ್ರದಲ್ಲಿ ನಾಸಾ ನೌಕೆಗಳಿಂದ ಮತ್ತು ಸ್ಯಾಟಲೈಟ್ ಚಿತ್ರಗಳಿಂದ ಮಿಲ್ಕಿ ಸೀ ಪ್ರತ್ಯಕ್ಷವಾಗಿ ದಾಖಲಾಗಿದೆ. ಇದರ ವ್ಯಾಪ್ತಿ ಸುಮಾರು 15,000 ಚದರ ಕಿಲೋಮೀಟರ್, ಅಂದರೆ ಒಂದು ಸೌದಿ ಅರೇಬಿಯಾದಷ್ಟು ದೊಡ್ಡದಾದ ಪ್ರದೇಶ. 1997ರಲ್ಲಿ ಪೆಸಿಫಿಕ್ ಮಹಾಸಾಗರದ ದಕ್ಷಿಣದ ಭಾಗದಲ್ಲಿ ಅಮೆರಿಕಾದ NOAA ನ್ಯಾಷನಲ್ ಓಷಿಯಾನಿಕ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ನಡೆಸುತ್ತಿದ್ದ ಸಮುದ್ರದ ಶಬ್ದ ಅಧ್ಯಯನದಲ್ಲಿ ಒಂದು ವಿಚಿತ್ರ ಶಬ್ದ ದಾಖಲಾಗುತ್ತದೆ. ಈ ಶಬ್ದ ಅತ್ಯಂತ ತೀವ್ರ ಆಳದಿಂದ ಕೇಳಿಬಂದಿತು ಮತ್ತು ಅದರ ಶಬ್ದದ ತೀವ್ರತೆ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ಕೇಳಿಸಬಹುದಾಗಿತ್ತು. ಈ ಶಬ್ದವನ್ನು ದ ಬ್ಲೂಪ್ ಎಂದು ಹೆಸರಿಸಲಾಯಿತು, ಏಕೆಂದರೆ ಇದು ಬ್ಲೂಪ್ ಎಂಬ ಧ್ವನಿಯಂತೆ ಕೇಳಿಸುತ್ತಿತ್ತು. NOAA ಹಾಗೂ ಇತರೆ ವೈಜ್ಞಾನಿಕ ಸಂಸ್ಥೆಗಳು ಈ ಶಬ್ದದ ಮೂಲವನ್ನು ಹುಡುಕಲು ಹಲವು ವರ್ಷಗಳ ಕಾಲ ಪ್ರಯತ್ನ ಮಾಡಿವೆ. ಆರಂಭದಲ್ಲಿ ವಿಜ್ಞಾನಿಗಳು ಇದನ್ನು ಯಾವುದೇ ಜೈವಿಕ ಮೂಲವಿರಬಹುದೆಂದು ಶಂಕಿಸಿದರು. ಉದಾಹರಣೆಗೆ, ಸಾಗರದ ತಳದಲ್ಲಿ ವಾಸಿಸುತ್ತಿರುವ ದೈತ್ಯ ಜೀವಿಗಳು. ಹಲವರು ಭಯಾನಕ ಕಲ್ಪನೆಗಳನ್ನು ಮಾಡಿದರು. ಅಜ್ಞಾತ ಜೀವಿ, ದೈತ್ಯ ಕ್ರೀಡೇನಿಯ ಕ್ರ್ಯಾಕನ್, ಅಟ್ಲಾಂಟಿಸ್ನ ಗುರುತು. ಆದರೆ 2005ರ ನಂತರದ ಅಧ್ಯಯನಗಳು ತಿಳಿಸುತ್ತವೆ ಇದು ಬಹುಶಃ ಅಂಟಾರ್ಟಿಕಾ ಹಿಮಪರ್ವತದ ಒಡೆದು ಬೀಳುವಾಗ ಉಂಟಾದ ಶಬ್ದ ಆಗಿರಬಹುದು. ಇಂತಹ ಶಬ್ದಗಳನ್ನು ಐಸ್ಕ್ವೇಕ್ ಅಥವಾ ಕ್ರಿಯೋಸಿಸಮ್ ಎನ್ನುತ್ತಾರೆ. ಆದರೆ ಈ ಕಾರಣ ಪೂರ್ಣವಾಗಿ ದೃಢಪಟ್ಟಿಲ್ಲ. ಶಬ್ದದ ರೂಪ, ಧ್ವನಿ ತೀವ್ರತೆ ಇನ್ನೂ ಪ್ರಶ್ನೆಯಲ್ಲಿಯೇ ಉಳಿದಿದೆ. ಸಾಗರ ನಮ್ಮ ಕಣ್ಣಿಗೆ ಸುಂದರವಾದ ನೀಲಿ ಅಲೆಗಳಾಗಿ ಕಾಣಬಹುದು, ಆದರೆ ಅದರೊಳಗಿರುವ ವಿಶ್ವ ಇನ್ನೂ ನಮಗೆ ಅನ್ವೇಷಣೆಯಾಗಬೇಕಾದ ಗುಟ್ಟುಗಳ ಪ್ರಪಂಚವಾಗಿದೆ. ಮಿಲ್ಕಿ ಸೀ ಮತ್ತು ದ ಬ್ಲೂಪ್ ಇವು ಸಾಗರದ ಸಾವಿರಾರು ರಹಸ್ಯಗಳಲ್ಲಿ ಕೇವಲ 2 ಮಾತ್ರ. ವಿಜ್ಞಾನ ಎಷ್ಟೇ ಮುನ್ನಡೆದರೂ ಸಾಗರದ ಆಳ ಇನ್ನೂ ತುಂಬ ದೂರದಲ್ಲಿದೆ. ಇದು ಕೇವಲ ಪ್ರಕೃತಿಯ ಭಾಗವಲ್ಲ, ಇದು ಜೀವದ ಆರಂಭ, ಭವಿಷ್ಯದ ಜ್ಞಾನ ಮತ್ತು ಮನುಷ್ಯತ್ವದ ಸೀಮೆಗಳನ್ನು ಪರೀಕ್ಷಿಸುವ ಪರಿಧಿ. ಸಾಗರವನ್ನು ನೋಡುವ ದೃಷ್ಟಿಕೋನವನ್ನೇ ಈ ರಹಸ್ಯಗಳು ಬದಲಾಯಿಸುತ್ತವೆ. ನಾವು ಇನ್ನೂ ಬಹಳಷ್ಟು ಕಲಿಯಬೇಕಿದೆ. ಬಹುಶಃ ಉತ್ತರಗಳು ಅಲ್ಲಿ, ಆ ತಳಮಟ್ಟದ ಮೌನದಲ್ಲಿದೆ.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.